ಸಂಬಂಧಗಳಿಲ್ಲಿ ದೂರದ ಬೆಟ್ಟ. ಮುಂಜಾನಿಂದ ಸಂಜೆ ಮಠ ಏನಂತ ವಯಸ್ಸಾದರ ಈ ಮಾತಿದ್ದಾರೆ ಹೇಳಿ ಮಕ್ಕವ ವಯಸ್ಸಾಗುತ್ತೆ ಈ ವಯಸ್ಸಿನಲ್ಲಿ 2 ಗಂಟೆ ಮಾಡ್ತೇನೆ ಅಂದ್ರೆ ದಿನ ತುಂಬಲ್ಲಿ ದಿನಗಳು ಮದುವೆ ಮಾಡ್ತೇನೆ ಮಾಡ್ತೇನೆ ನಾನು ಬೇರೆ ಬಂದಲ್ಲ ನಾನು ಹಂಗ ಬಂದಿದ್ದು ಡಿಸೈಡ್ ಆಗಿ ಇನ್ನೂ 2 ದಿವಸ ಆದರೆ ಬ್ಯಾಂಕ್ ಆರಾಮ್ ನಿನ್ನ ಮಗ ಅಷ್ಟೇನಂತ ನಿನ್ನ ಪತಿ ಏನಂತು ನಿನ್ನ ಮೊಮ್ಮಗ ಏನಂತು ಪರಿಸ್ಥಿತಿ ಬರ್ಲಾರ್ದ ನೀ ಏನಾದ್ರು ಅವ್ರನ್ನ ಸಿಕ್ಕಿದೇನಪ್ಪ ಮಾರಾಯ ಅಲ್ಲೋ ಎಲ್ಲ ಪುಸ್ತಕ ಒಮ್ಮಿಗೆ ಕೇಳಿದ್ರೆ ಊಟ ಹೆಂಗೆ ಕೊಡಬೇಕು ಮನುಷ್ಯ ಆಗಿಲ್ಲ ಏನಿಲ್ಲ ನನಗಲ್ಲ ಒಂದು 30 ಪ್ಲೇಟ್ ಅದು ಬ್ಯಾಂಕಿಗೆ ಮಾಡಿ ಅದ್ರ ಶಕ್ತಿ ಬರಾಕತ್ತಿದೆ ಇದು ಒಂದು ಕ್ರಾಸ ಇದು 2ನೇ ಟೈಪ್ ಆಗ್ತದೆ ನನ್ನ ಮಗ ನನ್ನ ಮಕ್ಕಳ ಸಾಲಿನ ಕರ್ಕೊಂಡು ಹೋಗೋದು ಲೇಟ್ ಆಗ್ತದೆ ಅದ್ರ ಪಕ್ಷಿ ಬರೋಕ್ಕಾಗಲಿಲ್ಲಪ್ಪ ಅಂತ ಸಮಾಧಾನ ಮಾಡ್ಕೊಂಡು ಏನಾರ ಸಂಜೆ ಹೇಳಿ ಸುಧಾರಿಸಲ್ಲ ಬರ್ತಿ ಏನು ಸಿಕ್ಕಿ ಹೇಳಿಲ್ಲ ಅವರು ಈಗ ರೊಕ್ಕ ತರಕ್ಕೆ ಬಂದಿರಲ್ಲ ರೊಕ್ಕ ಹೋಗಿ ಪಾಪ ಕರೆಕ್ಟ್ ಹೋಗಿಟ್ಕೊಳ ನಿನ್ನೊಳ್ಳೆ ವಿಚಾರ ಅಲ್ಲ ನಾನು ವಯಸ್ಸಿನಾಗೆ ಇಲ್ಲೇ ಮತ್ತೆ ಮೈಸೂರಿಗೆ ಹೋಗಿ ಬರಲಿಲ್ಲ ಒಂದು ಫಾರೆಸ್ಟ್ಗೆ ಹೋಗಿ ಬರ್ತೇನೆ ಅಲ್ಲೋ ಇಷ್ಟು ವರ್ಷ ವಯಸ್ಸಿಗೆ ಹೇಳ್ತಾನ ನೀ ಅಷ್ಟು ತಿಳ್ಕೊಂಡಿಲ್ಲ ಈಗ ರೊಕ್ಕ ಯಾಕೆ ತೆಗೆದಾಕಂತಿ ಅದನ್ನು ಹೇಳಲ್ಲ ಪೈಲೆ ನೋಡು ನಾನು ಸರ್ವಿಸ್ನಿಂದ ದುಡ್ಡಿದ್ದು ಒಂದು 30 ರೂಪಾಯಿ ಬಂದಿದ್ದೆ ಆ ಹಣ ಎಲ್ಲ ತಗೊಂಡು ಬಂದು ಮಗಕ್ಕೆ ಹಾಕಬೇಕು ಇನ್ನು ಎಲ್ಲ ಜವಾಬ್ದಾರಿಯಿಂದ 100ಕ್ಕೆ ಆಗ್ಬಿಡೋನು ಅಂತ ನನ್ನ ವಿಚಾರ ಆರಾಮಿದ್ದು ಬಿಡುವಾಗ ಎಲ್ಲ ಜವಾಬ್ದಾರಿ ತೆಗೆದು ಪರಂಜಾಗಿ ಆರಾಮ ಏನು ಮನುಷ್ಯ ಆಗಿಲ್ಲ ಬೇಜವಾಬ್ದಾರಿ ಯಾಕೆ ಬೇಜವಾಬ್ದಾರಿ ಮನುಷ್ಯ ಅದು ಮಣಿ ಬೇತನ ಮಕ್ಕಳ ಕೈಯ ಪತ್ನಿಯಲ್ಲ ಅಪ್ಪ ಒಂಥರ ಬೇಜವಾಬ್ದಾರಿ ಮನುಷ್ಯನ ಹೌದಲ್ಲ ಇಲ್ಲೇ ನಿಂತ್ಕೊಂಡು ನಿಂತ್ಬಿಟ್ರ ಮಾತಾಡ ಕುಟುತ್ತೀನಿ ನಾನು ಬ್ಯಾಂಕಿಗೆ ಹೋಗ್ಬೇಕೇನೋ ಯಾರು ಕುಟುಂಬಕ್ಕೆ ನಾನು ನೀ ನನ್ನ ಆತ್ಮೀಯ ಗೆಳೆಯಪ್ಪ ನಿನ್ನ ಕಾಲದಲ್ಲಿ ನಾನು ಈಗ ಬ್ಯಾಂಕಿಗೆ ಬಂದೆ ಮಂಟಿನ ಇಲ್ಲೇ ನಿಂತ್ರ ಮತ್ತೆ ಕುಡ್ತೀನಿ ನಾವು ಹೋಗ್ಬೇಕು ಕೆಲಸ ಮಾಡಿ ನಿಂತ್ಕೊಂಡು ನಾನು ಬರ್ತೇನೆ ಬ್ಯಾಂಕಿಗೆ ಅಲ್ಲೋ ನೆನಪು ಮುಂದೆ ಒಂದು ಕ್ಯಾಶ್ ಇತ್ತು ನನಗೆ ಗೊತ್ತಿಲ್ಲ ನೀನು ಮಸಾಲೆ ದೋಸೆ ಚಾವ್ ಬರಕತ್ತಿ ನಿಮಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ. ಮಿಸ್ ಆಯ್ತಾ? ಮಿಸ್ ಮಾಡ್ತಿದ್ದ ಯಾರು ಜೋಗ ನೋಡ್ತಿ ತಪ್ಪು ನಿಂದಲ್ಲ, ನಂದೇ ತಪ್ಪು. ನಾ
ನಾನು ಒಬ್ಬನೇ ಆದ್ರೂ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ನಿನ್ನದೇನು ಪ್ರಯೋಜನ? ಅರ್ಥ ಆಯ್ತು, ಲೇಟಾಗಿ ಅರ್ಥ ಆಯ್ತು. ಇವತ್ತು ಮೊದಲೇ ನಮಸ್ಕಾರ ನೆಮ್ಮದಿಯಾಗಿರ್ಬೇಕು. ಒಬ್ಬನೇ ಬಿಟ್ಬಿಡೋದು. ಇದು ಯಾಕೆ ಯೂಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೇಳ್ತಿದ್ದ ಅಪ್ಪನಿಗ ತಿಳಿದ್ರೆ ಇಬ್ಬರು ಸರಿಯಾಗೇ ಇದ್ದಾರೆ. ನನ್ನ ಬದುಕಲ್ಲಿ ಅವರಿಬ್ರು ಪ್ರಮುಖರೇ. ಆದರೆ ನಾನು ಯಾರ ಪರವಾಗಿರ್ಬೇಕು? ದೇವರೇ, ಹೇಗಾದ್ರೂ ಮಾಡಿ ಈ ಪರಿಸ್ಥಿತಿಯಿಂದ ಕಾಪಾಡಪ್ಪ. ಜಾತ್ರೆಯಲ್ಲೂ ಮಾರ್ಕೆಟ್ನ ದೊಡ್ಡಲ್ಲೇ ಭಾಳ ಚಂದ ಮಾತಾಡ್ತೀವಿ. ಸಂಜೆ ಮಾರ್ಕೆಟ್ ಹೋಗಿ ದೊಡ್ಡಲ್ಲಿ ಹೋಗಿ ನಿಮ್ಗೆ ಬೇಕಂತದ್ದು ಇನ್ನೊಂದು ಸಾಕು ತಗೊಂಡು ಬರ್ತೀನಿ. ಹಾಂ ಹಾಂ ಲಕ್ಷ್ಮಿ ಬಾಳ ನಿಮ್ಗೆ ಅದು ಏನಿಲ್ಲಪ್ಪ, ಸೀರೆ ಚೆನ್ನಾಗಿದೆ ಹಿಡಿಸ್ತು ಅಂತಂದು. ಹೇಳಪ್ಪ ಸರಿ, ಆಮೇಲೆ ಅಭ್ಯಾಸ ತಿಳ್ಕೊತೀನಿ. ನಾನು ಅನಿತಾ ಜೊತೆ ಆಟ ಆಡ್ತೀನಿ. ನೀನು ನಾಳೆ ದೊಡ್ಡ ಶಾಲೆ ಏನಾಗಬೇಕು ಮಾಡಿ ಬಹಳ ಶಾಲೆ ನೀನು. ಅನಿತಾ ಬಾಯ್ ನಾಳೆ ನೋಡ್ರೆ ನಾಳೆ ಮತ್ತು ನೀವು ಶಾಲೆ ಕೊಡ್ಬೇಕಾದ್ರೆ ನಿನ್ನ ಕಾರ್ಯ ನನ್ನ ಖುಷಿ ಹೋಗ್ತಿಲ್ಲ. ಅದಕ್ಕೆ ನನ್ನ ಕರ್ಕೊಂಡು ಹೋಗಿಲ್ಲ. ನಮ್ಮದನ್ನ ಭಾಳ ಚಂದ ಮಾತಾಡ್ತೀವಿ ನೋಡು. ನಿನ್ನ ಕಟ್ಟಿಲ್ಲ
ಈಗ ಮಕ್ಕಳ ಕೈಯಾಗ ಮೊಬೈಲ್ ಸಿಕ್ಕಿಬಿಟ್ರೆ ಒಂದು ಪ್ರಪಂಚ ಆದ್ರೆ ನಮ್ಮ ಬಾಲ್ಯ ಹೇಗಿತ್ತು ಹೋಗಿದೆ ಅಪ್ಪನ ಹಿರಿಯ ಕುತ್ಕೊಂಡು ತೇರ್ ನೋಡಕ್ ಹೋಗ್ತಿದ್ವಿ. ತೇರಿಗೆ ಕಳ್ಸಕ್ಕೆ ಹೋಗೋದು ಕಟ್ಟಿ ಆಯ್ಕೊಂಡು ಕೂತಿದ್ವಿ. ನಾವು ಹಠ ಮಾಡಿರುವಾಗ ಕಣ್ಣಿನ ಗಾಳಿ ಬೀಸುವಾಗ ಆ ಹುಣ್ಣಿನ ಚೆನ್ನ ತಂಗಾಳಿ ಅಂಗಡಿನ ತಿಳ್ಕೊಂಡು ಅವ್ವ ಗಂಗಾಳ ತುಂಬಾ ಅನ್ನ ಮೊಸರು ಕಲಿಸಿ ತನ್ನ ಉಗುರು ಕುಚ್ಚಿ ಮಾಡಿಲ್ಲ ಆ ಆನಂದ ಇನ್ನು ನಮಗಿಂದ ಸಾಧ್ಯ ಎಲ್ಲ ಈ ಕಾಲಘಟ್ಟದೊಳಗ ಮೊಬೈಲ್ ಪ್ರಪಂಚದೊಳಗ ಕಣ್ಮರೆಯಾಗ್ತದೆ. ಹುಟ್ಟುವ ಸೂರ್ಯ ಮುಳುಗುವ ಚಂದ್ರ ತಿರುಗುವ ಭೂಮಿ ಎಂದೂ ಬದಲಾಗಲಿಲ್ಲ.